ಹಿಂದೆ ಏನೇ ಇರಲಿ, ಅಕಸ್ಮಾತ್ ನೀವು ತೆಗೆದುಕೊಳ್ಳುವಂಥ ಚಿಕಿತ್ಸೆ ಮುಂದೆ ಥೆರಪಿ ಅಂತ ಬರೆದಿತ್ತು ಅಂದರೆ ಅದು ಎರೋಮಾ ಥೆರಪಿ, ಕಲರ್ ಥೆರಪಿ, ಸೌಂಡ್ ಥೆರಪಿ, ಹೀಟ್ ಥೆರಪಿ, ಇನ್ನೇನೇನೋ ನಾನಾ ರೀತಿಯಾದ ಅಕುಪ್ರೆಷರ್ ಥೆರಪಿ, ನಾನಾ ರೀತಿಯ ಥೆರಪಿಗಳು ಈ ಸದ್ಯಕ್ಕೆ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ವೈದ್ಯರು ಅಲ್ಲದೇ ಇರೋರು ವಿಡಿಯೋ ಮಾಡ್ತಾ ಇರೋದು ತುಂಬ ಸಾಮಾನ್ಯವಾಗಿ ಬೆಳವಣಿಗೆ ನೋಡ್ತಾ ಇದ್ದೀವಿ. ನೀವು ಕೂಡ ಥೆರಪಿಗಳ ಬಗ್ಗೆ ತುಂಬ ನಾವು ಮೆಸೇಜ್ಗಳು ಬರ್ತಿರ್ತವೆ, ಸರ್ ಈ ಸಮಸ್ಯೆ ಇದೆ, ಆ ಸಮಸ್ಯೆ ಇದೆ, ಈ ಥೆರಪಿ ತೆಗೆದುಕೊಳ್ಬೋದಾ ಅಂತ. ಅಂಥವರಿಗೆ ಉತ್ತರ ನಾನು ಒಂದು ಶಾರ್ಟ್ ಫಸ್ಟ್ ವಿಡಿಯೋ ತೋರಿಸ್ತೀನಿ, ಅದು ಮೊದಲು ನೋಡ್ಕೊಂಡು ಬನ್ನಿ, ತದನಂತರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸ್ವಾಮೀಜಿಗೆ 2 ಇಡ್ಲಿ ಕಟ್ಟು. ಕಲಿಯುಗ ಕರ್ಣನೆ, ದಾನ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದ್ರಿಂದ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು 100 ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಸ್ವಾಮೀಜಿಗೆ ಮಸಾಲೆ ದೋಸೆ 1 ತೂತೂರೆ ಸೇರ್ಸ್ ಕಟ್ಟು. ಸ್ವಾಮಿ, ಇದೇ ರೀತಿ ನೀವು ನಗನಗ್ತಾ 100 ವರ್ಷಗಳ ಕಾಲ ಬಾಡಿ ಸ್ವಾಮಿ. ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ, ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲೆ ದೋಸೆ ಯಾವುದು ಬಂದಿಲ್ಲ ಧರ್ಮಪ್ರಭುವೆ. ಯಾವುದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು ಅಂದೆ. ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೆ ಅಂತ ಹೇಳಿ ಹೊಗಳದೆ. ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲೆ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ. ಥೆರಪಿಗಳೇನಿದಾವೆ ಅದು ಸೈಕೋಸೊಮ್ಯಾಟಿಕ್. ತಾತ್ಕಾಲಿಕವಾಗಿ ನಿಮಗೆ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ವಿನಃ ಅದರಿಂದ ಯಾವುದೇ ರೀತಿಯಾದ ದೊಡ್ಡ 10 ವರ್ಷ ಕಲ್ತು ಬಂದವರು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕ್ಲಿಯರ್ ಆಗೋದಿಲ್ಲ. ಇದಕ್ಕೆ ಕಷ್ಟ ಸಾಧ್ಯ ವ್ಯಾಧಿಗಳಂತಾರೆ, ಕೆಲವೊಂದು ಸುಖ ಸಾಧ್ಯ ವ್ಯಾಧಿಗಳಿರ್ತವೆ, ಕೆಲವೊಂದು ಅಸಾಧ್ಯ ವ್ಯಾಧಿಗಳಲ್ಲಿ ಪರಿಗಣನೆ ಮಾಡ್ತೀವಿ. ವ್ಯಾಧಿ ಯಾವುದಿದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಅದು ಸಮಸ್ಯೆ ಕ್ಲಿಯರ್ ಆಗುತ್ತೋ ಇಲ್ವೋ, ಆಗುತ್ತೆ ಅಂದರೆ ಎಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ, ಅದು ರೋಗದ ಮೇಲೆ ಡಿಪೆಂಡ್ ಇರುತ್ತೆ. ಇನ್ನು ಕೆಲವರಂತೂ ಓಕೆ, ನೀವು ಯಾವ ಥೆರಪಿ ಮಾಡ್ಕೊತೀರಾ ಮಾಡ್ಕೊಡಿ, ಅದಕ್ಕೆ ಒಂದು ಇತಿ ಮಿತಿ ಅಥವಾ ಒಂದು ಲಿಮಿಟೇಷನ್ಸ್ ಇರ್ತದೆ, ಅಥವಾ ಒಂದು ನಮ್ಮದೇ ಆದಂಥ ಒಂದು ಪರಿಕಲ್ಪನೆ ಇರ್ತದೆ, ಅಥವಾ ಒಂದು ವ್ಯಾಪ್ತಿ ಇರ್ತದೆ. ಎಲ್ಲನೂ ಬಿಟ್ಟು ನೀವು ನಾನು ಪ್ರತಿ ರೋಗಕ್ಕೂ ಕೂಡ ನಾನು ಥೆರಪಿ ಕೊಡ್ತೀನಿ. ಕೆಲವರು ಅಪೆಂಡಿಕ್ಸ್, ಮೇಜರ್ ಅಪೆಂಡಿಕ್ಸ್, ಇವನ್ ಇನ್ನೇನು ಬರ್ಸ್ಟ್ ಆಗ್ತಿರೋವಂಥ ಅಪೆಂಡಿಕ್ಸ್ಗೆ ಏನೇನೋ ಥೆರಪಿ ತೆಗೆದುಕೊಂಡು ಸಾವನ್ನಪ್ಪಿರೋದು ನಾವು ತುಂಬ ಸರಿ ಕನ್ಸಲ್ಟೇಷನ್ ನೋಡಿರ್ತೀವಿ. ಓಕೆ, ಸೊ ಥೆರಪಿಗಳು ನಿಮ್ಮ ಆರೋಗ್ಯ ಸಮಸ್ಯೆ ಮೇಲೆ ಡಿಪೆಂಡ್ ಇರ್ತದೆ, ಪ್ರತಿಯೊಂದಕ್ಕೂ ಅದು ಅನ್ವಯಿಸೋದಿಲ್ಲ. ಓಕೆ, ಸೈಕೋಸೊಮ್ಯಾಟಿಕ್ ಅಂದರೆ ಮಾನಸಿಕವಾಗಿ ಚಂದ ಅನಿಸುವಂತಹ ಏನು ಸಮಸ್ಯೆಗಳಿರ್ತವೆ ಅವಕ್ಕೆ ಮಾತ್ರ ಥೆರಪೀಸ್ಗಳು ವರ್ಕ್ ಮಾಡ್ತವೆ. ನೀವು ಎಲ್ಲವನ್ನು ಕೂಡ ಪ್ರಯತ್ನ ಮಾಡೋಕ್ಕೆ ಹೋಗಬೇಡಿ.